ವಿದೇಶಿಗಳಲ್ಲಿ ಇವತ್ತು ಜ್ಞಾನ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿಯ ಶುಭಾಶಯಗಳನ್ನ ಈ ನಾಡಿನ ಸಮಸ್ತ ಜನತೆಗೆ ಅರ್ಪಣೆ ಮಾಡುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಲೋಕ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಕಚೇರಿ, ರಾಜ್ಯ ಕಚೇರಿಯಲ್ಲಿ ಭಾಳ ಅದ್ಧೂರಿಯಾಗಿ ಹಾಗೂ ವಿಧಾನಸೌಧದಲ್ಲಿ ಮುಂಭಾಗದಲ್ಲಿ ನಡೀತಕ್ಕಂಥ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಈಗ ತಾನೇ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಏನು ಮಾಡಿದ್ರೂ ಕೂಡ ಕಮ್ಮಿನೇ. ಅವ್ರ ವಿಷಯ ಒಂದು ದಿನ ಅಲ್ಲ, ವರ್ಷ ಅಲ್ಲ, ನಾವು ಜೀವನ ಉದ್ದಕ್ಕೂ ಕೂಡ ಅವ್ರ ವಿಚಾರಧಾರೆಗಳನ್ನ ತಿಳ್ಕೊಳ್ಳೋದು, ಮಾತಾಡೋದು ಭಾಳಷ್ಟಿದೆ. ಯಾಕೆಂತಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಒಂದು ಹೆಸರು, ಆ ಹೆಸರು ಅಂದರೆ ಈ ದೇಶ, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಒಂದು ಆತ್ಮಸ್ಥೈರ್ಯ, ಒಂದು ಗೌರವ, ಒಂದು ಸ್ವಾಭಿಮಾನ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ದು ಹೆಸರಿನಲ್ಲಿ ಇವೆಲ್ಲವನ್ನೂ ಕೂಡ ಅಳವಡಿಸ್ಕೊಂಡಿರೋದೇ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು. ಅಂದರೆ ಇವತ್ತು ಅವರು ಜೀವನ ಉದ್ದಕ್ಕೂ ಕೂಡ ಅವರೆಲ್ಲರೂ ಇಡೀ ಕುಟುಂಬ ಆಗಿರ್ಬೋದು, ಎಲ್ಲರೂ ಕೂಡ ಬರೀ ಕಷ್ಟ ಸುಖಗಳನ್ನೆಲ್ಲವೂ ಕೂಡ ಅನುಭವಿಸ್ತಾ ಇವತ್ತು ಈ ದೇಶದ ಉನ್ನತಿ ಮತ್ತು ಪ್ರಗತಿ, ಈ ದೇಶದ ಯಶಸ್ಸನ್ನು ಬಯಸ್ತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಇದ್ದರೆ ಆದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ. ಯಾಕೆ ಅಂತಂದರೆ ಎಲ್ಲರೂ ಕೂಡ ಅವ್ರ ಕಾಲಘಟ್ಟದಿಂದ ಬಂದಂಥ ಎಲ್ಲರ ಸಮಕಾಲೀನ ಎಲ್ಲರೂ ನೋಡಿದ್ರೆ ಎಲ್ಲರೂ ಕೂಡ ಸ್ವಾರ್ಥಿಗಳಾಗಿದ್ದರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಕಾರಣಕ್ಕೂ ಕೂಡ ಒಂದು ವರ್ಡಲ್ಲೂ ಕೂಡ ಸ್ವಾರ್ಥಿಗಳಲ್ಲ. ಅವರು ಈ ದೇಶಕ್ಕೆ, ಈ ಸಮಾಜಕ್ಕೆ ಭಾಳಷ್ಟು ಅವರ ಜೀವನನೇ ದುಡುಪಾಗಿಟ್ಬಿಟ್ರು. ಯಾಕೆಂತಂದರೆ ನನ್ನ ಜನ ನನ್ನಿಂದ ಏನಾದರೂ ಸಹಾಯ ಆಗಲಿಲ್ಲ ಈ ಸಮಾಜಕ್ಕೆ ಅಂದರೆ, ಬಟ್ ಮುಂಬರುವ ದಿನಗಳಲ್ಲಿ ನನ್ನ ಜನ ಇನ್ನೂ ತತ್ತರಿಸ್ಬಿಡ್ತಾರಲ್ಲ ಅಂತಕ್ಕಂಥ ಒಂದು ದೊಡ್ಡ ಆಸೆ, ಒಂದು ದೊಡ್ಡ ಯೋಚನೆ ಮಾಡಿ ಈ ದೇಶಕ್ಕೆ ಸಂವಿಧಾನ ಬರ್ಕೊಡೋ ಮುಖಾಂತರ, ಈ ದೇಶಕ್ಕೆ ಸಂವಿಧಾನ ಬರ್ಕೊಡೋ ಮುಖಾಂತರ ನಮಗೆಲ್ರಿಗೂ ಕೂಡ ಸಮಾನತೆ, ಸ್ವಾಭಿಮಾನ, ಗೌರವದಿಂದ ಬದುಕುವಂಥದ್ದು, ಬಾಳೋಂಥದ್ದು ರೀತಿ ನೀತಿಗಳು, ರೂಪರೇಷೆಗಳು ಎಲ್ಲ ತೀಡಿ ಒಬ್ಬ ಮನುಷ್ಯರನ್ನಾಗಿ ಮಾಡಿದ್ರು ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಇವತ್ತು ಸತಿಸಹಗಮನ ಪದ್ಧತಿ ಆಗಿರ್ಬೋದು, ದೇವದಾಸಿ ಪದ್ಧತಿಗಳಾಗಿರ್ಬೋದು, ಇವತ್ತು ಚೌಡಾರನ ಕೆರೆ ನೀರನ್ನು ಮುಟ್ಲಿಕ್ಕೆ ಹೋದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಚಳುವಳಿ ಆಗಿರ್ಬೋದು, ಅಥವಾ ನಮ್ಮ ಭೀಮಾ ಕೊರಂಗ ಒಂದು ಅಂಥ ಐತಿಹಾಸಿಕ ಚರಿತ್ರೆಯನ್ನು ಎತ್ತಿಡಿದಂಥದ್ದು, ಇವೆಲ್ಲವೂ ಕೂಡ ರೂವಾರಿ, ಇದನ್ನೆಲ್ಲವನ್ನೂ ಎತ್ತಿಡಿದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಅವ್ರ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಇಂಥ ವಿಚಾರಗಳನ್ನ ನಾವು ಇಟ್ಕೊಂಡು ಇವತ್ತು ಈ ಸಮಾಜದಲ್ಲಿ ಸೇವೆ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಂಬಾಲಕರಾಗಿ ಭಾಳಷ್ಟು ಜನ ಅನುಯಾಯಿಗಳಾಗಿದ್ದರು. ಅವ್ರನ್ನೆಲ್ಲ ಗುರುತಿಸ್ಕೊಂಡು ಅವನ್ನೆಲ್ಲ ನೆನೆಸ್ಕೊಳ್ಳೋಂಥ ಒಂದು ಕೆಲಸಗಳು ಕೂಡ ನಾವು ಮಾಡ್ಕೊತಾ ಹೋಗ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಇವತ್ತು ವಿಶ್ವದಲ್ಲಿ ದೇಶ ವಿದೇಶಗಳಲ್ಲಿ ನಡೀತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಯಾಕೆಂದರೆ ಈ ದೇಶ ಒಂದೇ ಅಲ್ಲ, ಭಾಳಷ್ಟು ದೇಶದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸ ಮತ್ತು ಅವ್ರಿಗೆ ಸಮರ್ಥಕವಾಗಿ ಕಾನೂನು ವಿಚಾರದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಲಹೆಗಳು ಭಾಳಷ್ಟು ಇವತ್ತು ಲಂಡನ್ನಲ್ಲೂ ಕೂಡ ಸಂವಿಧಾನ ಬರೆಯುವಾಗಲೂ ಕೂಡ ಇವ್ರದ್ದು ಪಾತ್ರ ಭಾಳಷ್ಟು ಇದೆ. ಈ ನಮ್ಮ ಭಾರತ ದೇಶದಲ್ಲಿ ಇವತ್ತು RBI ಅಂತ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಲಿಕ್ಕಾಗಲಿ, ಈ ಬ್ರಿಡ್ಜನ್ನು ಕಟ್ಟಲಿಕ್ಕಂಥದ್ದಾಗಲಿ, ಇವೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುನಾದಿ ಅಂದರೆ ತಳಹದಿ, ಅವೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲವನ್ನೂ ಕೂಡ ಮೆಟ್ಟು ನಿಂತ್ಕೊಂಡ್ಬಂದವರು. ಯಾಕೆಂದರೆ ಅವ್ರಿಗೆ ವಿದ್ಯಾಭ್ಯಾಸ ಅಂತ ಬಂದಾಗ ಭಾಳಷ್ಟು ಡಿಗ್ರಿಗಳನ್ನ ತಗೊಂಡು 32ರಿಂದ 34 ಡಿಗ್ರಿಗಳನ್ನ ತಗೊಂಡು ಅವರು ಅಂದರೆ ಅಷ್ಟು ಅವರು ಜೀವನ ಪರ್ಯಂತ ಬರೀ ಓದಿ ಈ ದೇಶದ ಯಶಸ್ಸನ್ನು ಬಯಸಿರ್ತಕ್ಕಂಥ ಏಕಾಯಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಅವರ ಇತಿಹಾಸವನ್ನು ಈ ಸಮಾಜಕ್ಕೆ ನಾವು ಈಗಾಗಲೇ ಬಹುಶಃ ನಮ್ಮ ಚಳುವಳಿ ಸ್ಟಾರ್ಟಾಗಿ 33ರಿಂದ 34 ವರ್ಷದಿಂದ ನಾವು ಈ ಒಂದು ಕ್ರಾಂತಿಕಾರಿ ಚಳುವಳಿಗಳಲ್ಲಿ ನಾವು ತೊಡಸ್ಕೊಂಡ್ಬಂದಿರೋದ್ರಿಂದ ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಮನೆಗೆ ಮುಟ್ಟುವಂಥ ಕೆಲಸ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಮನೆಗೂ ತಲುಪಿಸುವಂಥ ಕೆಲಸ, ಇವೆಲ್ಲವನ್ನೂ ಕೂಡ ನಾವು ಮಾಡ್ಕೊತಾ ಬರ್ತಾಯಿದ್ದೀವಿ.